ನೋಡಿ, ರಾಮನನ್ನ ನಾವು ಯಾವುದೇ ಪಕ್ಷದವರಾಗಲಿ ನಾವು ರಾಮನನ್ನ ಕೃಷ್ಣನನ್ನ ಪೂಜೆ ಮಾಡುವಂಥದ್ದು ನಾವು ಯಾರೂ ಬಿಡೋದಿಲ್ಲ. ಇದಕ್ಕೆ ಪಕ್ಷದ ಒಂದು ಲೇಬಲ್ ಹಾಕ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹೌದು, ಖಂಡಿತವಾಗ್ಲೂ ನಮಗೆಲ್ರಿಗೂ ಗೌರವ ಇದೆ. ಕೇಂದ್ರ ಸರ್ಕಾರದ ಕೆಲವು ನಿರ್ಧಾರಗಳಿಂದ ಇವತ್ತು ರಾಮ ಮಂದಿರ ಆಗಿದೆ. ಅದಕ್ಕೆ ನಾವು ಈ ದೇಶದ ಒಬ್ಬ ಪ್ರಜೆಯಾಗಿ, ಒಬ್ಬ ಹಿಂದೂವಾಗಿ ನಾವು ಧನ್ಯವಾದಗಳನ್ನ ತಿಳಿಸ್ತೇವೆ. ಆದರೆ ರಾಮ BJP ರಾಮ, ಕಾಂಗ್ರೆಸ್ ರಾಮ, ಜನತಾದಳದ ರಾಮ ಅಲ್ಲ. ರಾಮ ನಮ್ಮೆಲ್ಲರ ಆರಾಧ್ಯ ದೈವ. ನಾವೆಲ್ಲರೂ ಕೂಡ ಪೂಜೆ ಮಾಡ್ತೇವೆ. ನೀವು ಎಲ್ಲೇ ನಿಮ್ಮನ್ನು ಕಟ್ಟಾಕಿ ನಿನಗೆ ಊಟ ಹಾಕೋದಿಲ್ಲ, ನೀನು ರಾಮನ ಪೂಜೆ ಮಾಡಬೇಡ ಅಂತ ಹೇಳಿದ್ರೆ ನಾವು ಹಿಂದೂಗಳು ಸುಮ್ಮನಿರ್ತೀವ? ನಾವು ಮಾಡೇ ಮಾಡ್ತೇವೆ ಪೂಜೆ. ಈಗ ಈ ದೇಶದಲ್ಲಿ ಹಲವಾರು ಇಸ್ಲಾಂ ರಾಜ್ಯವನ್ನು ಆಳಿ, ದೇಶವನ್ನು ಆಡಳಿತ ಮಾಡಿ, ನಮ್ಮೆಲ್ಲ ದೇವಸ್ಥಾನಗಳನ್ನ ಧ್ವಂಸ ಮಾಡಿರುವಂಥ ಅನೇಕ ನಿದರ್ಶನಗಳಿದೆ. ಆದರೂ ಕೂಡ ನಮ್ಮ ಹಿಂದುತ್ವ ಹೋಗಿದೆಯಾ? ಇಲ್ಲ. ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಕೇಂದ್ರದಲ್ಲಿ ಹಲವಾರು ವರ್ಷಗಳು ದೇಶವನ್ನು ಆಡಳಿತ ನಡೆಸಿದೆ. ಹಿಂದುತ್ವ ಹೋಯ್ತಾ? ಹೋಗೋದಿಲ್ಲ. ಹಾಗಾಗಿ ಯಾವುದೇ ಒಂದು ಪಕ್ಷದಿಂದ ಹಿಂದುತ್ವ ಈ ದೇಶದಲ್ಲಿ ಉಳಿಯುವಂಥದ್ದಲ್ಲ. ಇದು ನಮ್ಮೆಲ್ಲರ ಒಂದು ರಕ್ತದಲ್ಲಿ ಹರಿತಾ ಇರುವಂಥದ್ದು, ನಮ್ಮ ಸಂಪ್ರದಾಯ ಹಿಂದುತ್ವ ಅನ್ನುವಂಥದ್ದು. ಹಾಗಾಗಿ ಇದಕ್ಕೆ ಪಕ್ಷಕ್ಕೆ ಸೀಮಿತ ಮಾಡ್ಕೊಳ್ಳೋವಂಥದ್ದು ಒಳ್ಳೆಯದಲ್ಲ. ಅದನ್ನು ಅವರು ಸ್ವಲ್ಪ ಹೆಚ್ಚುಗಾರಿಕೆಯಾಗಿ ತೋರಿಸ್ಕೊಳ್ತಾ ಇದ್ದಾರೆ. ಅದರ ಅವಶ್ಯಕತೆ ಇಲ್ಲ. ರಾಮ ಎಲ್ರಿಗೂ ರಾಮ. ಈಗ ನಮ್ಮ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಈಗ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ನಮ್ಮ ದೇವಸ್ಥಾನದಲ್ಲಿ 22ನೇ ತಾರೀಕು ಪೂಜೆಯನ್ನು ಅವ್ರು ಯಾರೂ ನಮ್ಗೆ ಹೇಳಲೇ ಇಲ್ಲ. ನಾವು ಅಂದ್ಕೊಂಡಿದ್ದೇವೆ ಅವತ್ತು ಪೂಜೆ ಮಾಡಿಸ್ಬೇಕು ಅಂತ. ನಮ್ಮ ಶಾಲೆಯಲ್ಲಿರುವಂಥ ಮಕ್ಕಳಿಗೆ ರಾಮನ ಬಗ್ಗೆ ಒಂದು ನಾಟಕವನ್ನು ಮಾಡಿ ಅವತ್ತು ಪ್ರತಿಯೊಂದು ನಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ ತಿಳ್ಕೊಬೇಕು, ಅವ್ರು ತಿಳಿಸ್ಬೇಕು. ಅದನ್ನು ಪ್ರತಿಯೊಬ್ಬರೂ ಮನೆಯಲ್ಲಿ ಮಾಡಬೇಕು. ಇದಕ್ಕೆ ಪಕ್ಷದ ಲೇಪನವನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ರಾಮ ನಮ್ಮೆಲ್ಲರ ರಾಮ. ನೋಡಿ, ರಾಮನನ್ನ ನಾವು ಯಾವುದೇ ಪಕ್ಷದವರಾಗಲಿ ನಾವು ರಾಮನನ್ನ ಕೃಷ್ಣನನ್ನ ಪೂಜೆ ಮಾಡುವಂಥದ್ದು ನಾವು ಯಾರೂ ಬಿಡೋದಿಲ್ಲ. ಇದಕ್ಕೆ ಪಕ್ಷದ ಒಂದು ಲೇಬಲ್ ಹಾಕ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹೌದು, ಖಂಡಿತವಾಗ್ಲೂ ನಮಗೆಲ್ರಿಗೂ ಗೌರವ ಇದೆ. ಕೇಂದ್ರ ಸರ್ಕಾರದ ಕೆಲವು ನಿರ್ಧಾರಗಳಿಂದ ಇವತ್ತು ರಾಮ ಮಂದಿರ ಆಗಿದೆ. ಅದಕ್ಕೆ ನಾವು ಈ ದೇಶದ ಒಬ್ಬ ಪ್ರಜೆಯಾಗಿ, ಒಬ್ಬ ಹಿಂದೂವಾಗಿ ನಾವು ಧನ್ಯವಾದಗಳನ್ನ ತಿಳಿಸ್ತೇವೆ. ಆದರೆ ರಾಮ BJP ರಾಮ, ಕಾಂಗ್ರೆಸ್ ರಾಮ, ಜನತಾದಳದ ರಾಮ ಅಲ್ಲ. ರಾಮ ನಮ್ಮೆಲ್ಲರ ಆರಾಧ್ಯ ದೈವ. ನಾವೆಲ್ಲರೂ ಕೂಡ ಪೂಜೆ ಮಾಡ್ತೇವೆ. ನೀವು ಎಲ್ಲೇ ನಿಮ್ಮನ್ನು ಕಟ್ಟಾಕಿ ನಿನಗೆ ಊಟ ಹಾಕೋದಿಲ್ಲ, ನೀನು ರಾಮನ ಪೂಜೆ ಮಾಡಬೇಡ ಅಂತ ಹೇಳಿದ್ರೆ ನಾವು ಹಿಂದೂಗಳು ಸುಮ್ಮನಿರ್ತೀವ? ನಾವು ಮಾಡೇ ಮಾಡ್ತೇವೆ ಪೂಜೆ. ಈಗ ಈ ದೇಶದಲ್ಲಿ ಹಲವಾರು ಇಸ್ಲಾಂ ರಾಜ್ಯವನ್ನು ಆಳಿ, ದೇಶವನ್ನು ಆಡಳಿತ ಮಾಡಿ, ನಮ್ಮೆಲ್ಲ ದೇವಸ್ಥಾನಗಳನ್ನ ಧ್ವಂಸ ಮಾಡಿರುವಂಥ ಅನೇಕ ನಿದರ್ಶನಗಳಿದೆ. ಆದರೂ ಕೂಡ ನಮ್ಮ ಹಿಂದುತ್ವ ಹೋಗಿದೆಯಾ? ಇಲ್ಲ. ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಕೇಂದ್ರದಲ್ಲಿ ಹಲವಾರು ವರ್ಷಗಳು ದೇಶವನ್ನು ಆಡಳಿತ ನಡೆಸಿದೆ. ಹಿಂದುತ್ವ ಹೋಯ್ತಾ? ಹೋಗೋದಿಲ್ಲ. ಹಾಗಾಗಿ ಯಾವುದೇ ಒಂದು ಪಕ್ಷದಿಂದ ಹಿಂದುತ್ವ ಈ ದೇಶದಲ್ಲಿ ಉಳಿಯುವಂಥದ್ದಲ್ಲ. ಇದು ನಮ್ಮೆಲ್ಲರ ಒಂದು ರಕ್ತದಲ್ಲಿ ಹರಿತಾ ಇರುವಂಥದ್ದು, ನಮ್ಮ ಸಂಪ್ರದಾಯ ಹಿಂದುತ್ವ ಅನ್ನುವಂಥದ್ದು. ಹಾಗಾಗಿ ಇದಕ್ಕೆ ಪಕ್ಷಕ್ಕೆ ಸೀಮಿತ ಮಾಡ್ಕೊಳ್ಳೋವಂಥದ್ದು ಒಳ್ಳೆಯದಲ್ಲ. ಅದನ್ನು ಅವರು ಸ್ವಲ್ಪ ಹೆಚ್ಚುಗಾರಿಕೆಯಾಗಿ ತೋರಿಸ್ಕೊಳ್ತಾ ಇದ್ದಾರೆ. ಅದರ ಅವಶ್ಯಕತೆ ಇಲ್ಲ. ರಾಮ ಎಲ್ರಿಗೂ ರಾಮ. ಈಗ ನಮ್ಮ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಈಗ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ನಮ್ಮ ದೇವಸ್ಥಾನದಲ್ಲಿ 22ನೇ ತಾರೀಕು ಪೂಜೆಯನ್ನು ಅವ್ರು ಯಾರೂ ನಮ್ಗೆ ಹೇಳಲೇ ಇಲ್ಲ. ನಾವು ಅಂದ್ಕೊಂಡಿದ್ದೇವೆ ಅವತ್ತು ಪೂಜೆ ಮಾಡಿಸ್ಬೇಕು ಅಂತ. ನಮ್ಮ ಶಾಲೆಯಲ್ಲಿರುವಂಥ ಮಕ್ಕಳಿಗೆ ರಾಮನ ಬಗ್ಗೆ ಒಂದು ನಾಟಕವನ್ನು ಮಾಡಿ ಅವತ್ತು ಪ್ರತಿಯೊಂದು ನಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ ತಿಳ್ಕೊಬೇಕು, ಅವ್ರು ತಿಳಿಸ್ಬೇಕು. ಅದನ್ನು ಪ್ರತಿಯೊಬ್ಬರೂ ಮನೆಯಲ್ಲಿ ಮಾಡಬೇಕು. ಇದಕ್ಕೆ ಪಕ್ಷದ ಲೇಪನವನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ರಾಮ ನಮ್ಮೆಲ್ಲರ ರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.